ಒಂದು ಊರಿನಲ್ಲಿ ಒಂದು ಸ್ನೇಹಿತರ ತಂಡ ಕಾಡಿಗೆ ಹೋಗಲು ಪ್ಲಾನ್ ಮಾಡಿಕೊಳ್ಳುತ್ತಾರೆ. ಅವರ ಹೆಸರು ಒಬ್ಬ ಸುರೇಶ, ರಮೇಶ, ಮಹೇಶ ಮತ್ತು ಬಡೇಶ. ಆ ಸ್ನೇಹಿತರ ಗುಂಪಲ್ಲಿ ಒಬ್ಬನಿಗೆ ಊಸು ಬಿಡುವ ಚಾಳಿ ಇರುತ್ತದೆ. ಅವನೇ ಈ ಬಡೇಶ. ಬಡೇಶ ಊಸು ಬಿಡುವ ವಿಷಯ ಆ ತಂಡದಲ್ಲಿ ರಮೇಶ ಹಾಗೂ ಮಹೇಶನಿಗೆ ಗೊತ್ತಿರುತ್ತದೆ. ಇಬ್ಬರಿಗೂ ಊಸಿನ ಮಾಂಜ ಅವಾಗವಾಗ ಈ ಊಸಿನ ರಾಜ ಬಡೇಶ ಕೊಟ್ಟಿರುತ್ತಾನೆ. ಅದಕ್ಕೆ ಇಬ್ಬರು ಎಚ್ಚರದಿಂದ ಇರುತ್ತಾರೆ. ಆದರೆ ಈ ವಿಷಯ ಸುರೇಶನಿಗೆ ಗೊತ್ತಿರಲಿಲ್ಲ. ಹೀಗೆ ಎಲ್ಲರೂ ಸೇರಿ ಕಾಡಿಗೆ ಹೋಗುತ್ತಾರೆ. ಹೋಗುತ್ತಿರುವಾಗ ರಮೇಶ ಸುರೇಶನಿಗೆ ಹೇಳುತ್ತಾನೆ, ಲೋ ಸುರೇಶ, ನೀನ್ ಯಾವುದೇ ಕಾರಣಕ್ಕೂ ಬಡೇಶನ ಹಿಂದೆ ಹೋಗ್ಬೇಡ. ಯಾಕಂದ್ರೆ ಅವನು ಅವಾಗವಾಗ ಸರಿಯಾಗಿ ಕೊಡುತ್ತಿರ್ತಾನೆ. ಅವನು ಕೊಡದನ್ನ ನೀನ್ ತಡೆದುಕೊಳ್ಳೋ ಆಗಲ್ಲ. ಯಾಕಂದ್ರೆ ನೀನು ಒಳ್ಳೆ ಸಿಳ್ಳೆ ಖ್ಯಾತದಿದ್ದಂಗಿದ್ದೀಯ. ಜಾಗ್ರತೆಯಿಂದ ಇರೋ. ಈ ರೀತಿ ರಮೇಶ ಸುರೇಶನಿಗೆ ಹೇಳ್ತಾನೆ. ಅದಕ್ಕೆ ಸುರೇಶ, ಲೋ, ಅವನೇನೋ ಕೊಡ್ತಾನೆ, ಅವನ್ ಕೊಟ್ರೆ ನಾನ್ಯಾಕೆ ತಡೆದುಕೊಳ್ಳಂಗ, ಅಂಥದ್ದೇನೋ ಕೊಡ್ತಾನೆ. ಅದಕ್ಕೆ ರಮೇಶ ಸುರೇಶನಿಗೆ ಹೀಗೆ ಹೇಳ್ತಾನೆ, ಲೋ, ನಿಂಗೆ ಅವನ್ ಇನ್ನೂ ಏನೋ ಕೊಡ್ತಾನೆ, ಪುರ್ಪಿರ್ ಠುಸ್ ಅಂತ ಊಸು ಬಿಡ್ತಾನೆ ಗೊತ್ತಾ? ಲೋ, ನಿಮ್ಮಿಬ್ರಿಗೂ ಬಡಿಶ ನನ್ನೂ ಹಾಡ್ಕೊಳ್ಳಿಲ್ಲ ಅಂದ್ರೆ ಉಂಡಿದ್ದು ಜೀರ್ಣ ಆಗಲ್ಲ ಅಲ್ವಾ? ಅವನು ಆ ಥರ ಏನೂ ಇಲ್ಲ ಹೋಗ್ರೋ. ಎಲ್ಲರೂ ಕಾಡಿನಲ್ಲಿ ನಡೆದುಕೊಂಡು ಹೋಗ್ತಾ ಇದ್ರು. ಸುರೇಶ ಬಡೇಶ ಜೊತೆ ನಡೆದುಕೊಂಡು ಹೋಗ್ತಾ ಇದ್ದ. ರಮೇಶ ಮತ್ತೆ ಮಹೇಶ ಜೊತೆಯಲ್ಲಿ ಹೋಗ್ತಾ ಇದ್ರು. ಕೊನೆಗೂ ಎಲ್ಲರೂ ಕಾಡಿನಲ್ಲಿದ್ದ ಬೆಟ್ಟದ ಮೇಲೆ ಹೋದ್ರು. ಅವಾಗ ಒಂದು ತುದಿಯಲ್ಲಿ ಬಡೇಶ ಇದ್ದ. ಇನ್ನೊಂದು ಕಡೆಯಿಂದ ಸುರೇಶ ಬಡೇಶನ ಬಳಿ ಬಂದು ನಿಂತ. ತಕ್ಷಣ ಬಡೇಶ ತನ್ನ ರಹಸ್ಯ ಕೋಟೆಯಿಂದ ಅದೃಶ್ಯ ದಾಳಿಯನ್ನ ಮಾಡೇ ಬಿಟ್ಟ. ಹಿಂದೆ ನಿಂತಿದ್ದ ಸುರೇಶ ಒಂದು ಕ್ಷಣ ಸಿಡಿಲು ಬಡದಂತೆ ದಿಗ್ಭ್ರಾಂತಿಯಾಗಿ ಮೂಕ ವಿಸ್ಮಿತನಾಗಿ ನಿಂತ. ಸ್ವಲ್ಪ ಸಮಯದ ನಂತರ ಸುರೇಶ, ಲೋ ಬಡೇಶ, ನಿಂಗೆ ಗೊತ್ತಾಗಲ್ವಾ ಏನು ನಿಂಗೆ ಬಂದಿರೋದು? ಆ ಕಡೆ ಹೋಗಿ ಬಿಡ್ಬೇಕಲ್ವಾ? ಇಲ್ಲೇ ಬಿಡ್ಬೇಕಾ ಏನು ನೀನು? ಥೂ, ಹೋಗೋ. ಆ ರಮೇಶ್ ಹೇಳಿದ್ದ, ನಾನು ಅವನ ಮಾತು ಕೇಳಿಲ್ಲ. ಥೂ. ನಂತರ ಸುರೇಶ ರಮೇಶನ ಬಳಿ ಹೊರಟ. ಅಲ್ಲಿ ಹೋಗಿ, ನಿಮ್ಮ ಮಾತು ಕೇಳಬೇಕಿತ್ತು ಕಣ್ರೋ ಅಂದ. ಅವಾಗ ರಮೇಶ ಹಾಗೂ ಮಹೇಶ ನಕ್ಕು, ಅದಕ್ಕೆ ಕಣೋ ನಾವು ಮೊದಲೇ ಹೇಳಿದ್ದು, ನಮ್ಮ ಮಾತೆಲ್ಲಿ ಕೇಳ್ತೀಯಾ? ಸರಿ ನಡೀರಿ, ಮನೆ ಕಡೆ ಹೋಗೋಣ ಎಂದು ಎಲ್ಲರೂ ಮನೆಯ ದಾರಿ ಹಿಡಿದರು. ಕಥೆಯ ನೀತಿ: ಯಾರ ಹಿಂದೆ ಬೇಕಾದ್ರೂ ಹೋಗಬಹುದು, ಆದ್ರೆ ಊಸು ಬಿಡುವವರ ಹಿಂದೆ ಹೋಗಬಾರದು.